ಬಂದೆ. ವೆಲ್ಕಮ್ ಟು ನೀವು ಅಂತಂದ್ರೆ ದಿನಾಕ ಮಾಡಿದ್ವಿ ಅಮ್ಮ ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ AKR ಸಾಲಿಟ್ಯೂಡ್. ಇವತ್ತು ನಾವು ನಂದಿಹಳ್ಳಿ ಆಡಿದ್ದೀವಿ. ಇವತ್ತು ನಮ್ ಫುಲ್ ಲಾಗ್ನ ಇಂಟ್ರೊಡ್ಯೂಸ್ ಮಾಡೋದು ನಮ್ಮ ಕಸಿನ್ ನಿತ್ಯ ಅಂತ ಹೇಳಿ. ಬನ್ನಿ ಕರೆಕ್ಟಾಗಿ ಬಾ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ AKR ಸಾಲಿಟ್ಯೂಡ್. ಇವತ್ತು ನಾವು ನಮ್ಮ ಮಾಮನ ಹೊಲಕ್ಕೆ ಬಂದಿದ್ದೀವಿ, ಮಾವಿನ ಹಣ್ಣು ತಿಂತಿದ್ದೀವಿ. ಇವರು ನಮ್ಮ ಅಕ್ಕ, ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ದಿವ್ಯಾ ಅಂತ ಚಾನಲ್, ಇವರು ನಿತ್ಯ ಅಂತ. ಹಾ ಹೇಳಿ, ಏನಾದ್ರು ಹೇಳಿ. ಹಾಯ್ ಗೈಸ್, ನಾವ್ ಇವತ್ತು ನಮ್ಮ ಮಾವನ ಹೊಲಕ್ಕೆ ಬಂದಿದ್ದೀವಿ, ಮಾವಿನ ಹಣ್ಣು ತಿಂತಿದ್ದೀವಿ. ಬಾಳಿಗೊನ್ನಿ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಹೇಳ್ರಿ, ಮಾವಿನ ಹಣ್ಣು ತಿಂದ ಎಷ್ಟು ಚಂದ ಇರ್ತದ, ಅಷ್ಟು ಸ್ವೀಟ್ ಆಗಿತ್ತು. ಬಂದೇವಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟ್ ಮಾವಿನಕಾಯಿ ಗಿಡದಿಂದ ಹರ್ಕೊಂಡು ತಿಂದಿದ್ದು, ತುಂಬಾ ಸ್ವೀಟ್ ಆಗಿತ್ತು. ಹ್ಯಾಪಿ. ನಂದು ಅಳಿಯನ್ ಎನ್ವಿರಾನ್ಮೆಂಟ್ ಯಾವ್ದು ಎಲ್ಲರೂ ಒಳ್ಳೆ ದೊಡ್ಡ ಚಿಕ್ಕ ಚಿಕ್ಕ ಮಕ್ಕಳಾದ್ರೂ ನನ್ನ ಫ್ರೆಂಡ್ಸ್ ತರ ಆಗಿದ್ದಾರೆ. ಥ್ಯಾಂಕ್ ಯು. ಖುಷಿ ಆತವ ನಮಗೆ ನೋಡಿ. ಒಳ್ಳೆ ತೋಟ ಒಳ್ಳೆ ಚಂದ ಐತಿ. ಎಷ್ಟು ಫ್ಯಾಮಿಲಿ ಸಮೇತ ಬಂದ್ಬಿಟ್ವಿ ನೋಡಕ್, ಬಹಳ ಚೆನ್ನಾಗ ಖುಷಿ ಆಯ್ತು, ಆನಂದ ಆಯ್ತು. ಸೂಪರ್. ಇಲ್ಲಿ ನೋಡ್ತಿರ್ಬೋದು, ಕೆಲವೊಬ್ರು ಫೋಟೋ ತಗೋತಿದ್ದಾರೆ, ಕೆಲವೊಬ್ರು ಸೆಲ್ಫಿ ತಗೋತಿದ್ದಾರೆ. ಹಿಂದೆಲ್ಲ ಮಾವಿನಕಾಯಿ ಎಲ್ಲ ಹರಿದು ಟ್ರೇನ ತುಂಬಿಸ್ತಿದ್ದಾರೆ. ಹೇಗೆ ಅನಿಸ್ತಿದೆ ತೋಟ, ನೇಚರ್? ಇಕ್ಕಿದ ಹಾಕು, ಬ್ಯೂಟಿಫುಲ್. ಅದೇ ಇನ್ನೊಂದ್ ಸ್ವಲ್ಪ ಬೇಗ ಬಂದಿದ್ರೆ ತುಂಬಾ ಹೊತ್ತು ಎಂಜಾಯ್ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಬರತ್ತಾ ನಾವು ಬೈ ಅನ್ಬೇಕಲ್ಲ. ಇವತ್ತು ಯಾಕೊಂದು ಜೂಮ್ ಮಾಡಿ, ಇವತ್ತು ಯಾಕಂದ್ರೆ ಹೈಲೈಟ್ ಆಗಿ ಏನಾದ್ರು ಕಂಟೆಂಟ್ ಕೊಟ್ರಿ ನನಗೆ. ಸ್ವರ್ಗ. ನಂಗೆ ಚಲೋಲ್ಲ. ಅದು ಮಸ್ತ್ ಐತಿ. ನನ್ನ ಮಗಳು ಅಗ್ರಿಕಲ್ಚರ್ ಆಫೀಸರು, ಅವ್ರ ಹಸ್ಬೆಂಡು ಮಳೆಯ ಫಾರ್ಮರು. ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಹೊಲ. ಶುಂಠಿ ಬೆಳೆದಿದೆ ನೋಡಿ, ಇಲ್ಲಿ ಶುಂಠಿ ಗಿಡ ನೋಡಿ, ಮಾವಿನ ತೋಟ ನೋಡಿ. ನೋಡಕ್ಕೆ ಅಂದ. ಇಲ್ಲೇ ಇರ್ಬೇಕನ್ಸುತ್ತೆ. ಏನ್ ಮಾಡುದು, ನಾವ್ ಇಲ್ಲಿ ಇರಕ್ ಆಗಲ್ಲ. ನೀವ್ ಹೇಳಿ. ನೆಮ್ಮದಿ ಸಿಗುತ್ತೆ, ಬೇಜಾರಾದಾಗ ಬಂದು ಕುತ್ಕೊಂಡು ಎದ್ದೋದ್ರೆ ಅಂತ. ಕುತ್ಕೊಂಡು ಎದ್ದೋದಾಗ ಬಂದಿಲ್ಲ, ನೀವು ಚಿನ್ನಕ್ ಬಂದಿದ್ದೀವಿ. ಮಾವಿನ ಹಣ್ಣು ತಿನ್ನಕ್ಕೆ ಬಂದಿರೋದು. ನಿಂಗೇನ್ ಅನ್ಸ್ತು ಅಭಿ? ಏನ್ ಅನ್ಸ್ತು ಹೇಳು. How you feel? ಬಟ್ ಇವರು ತೋಟ ಕರ್ಕೊಂಡು ಬಂದ್ರು, ಮೊಬೈಲ್ ಆಡೋದೆಲ್ಲ ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕರೆಕ್ಟ್ ಹೇಳಿದ್ದೆ ನಮ್ಮ ಅಭಿನಂದನೆ. ಅನು ಕಂಟೆಂಟ್ ಸಿಗ್ತಾನೆ. ಅನು ನೀ ಮಾತಾಡು ಈಗ. ನನಗಂತೂ ಅವ್ರವ್ರಿಗೆ ಕಂಟೆಂಟ್ ಕೊಡ್ತಿದ್ದಾರೆ, ನಾನೇನ್ ಕೇಳೋದ್ ಬೇಡ. ಮಗು ಬರ್ತೈತೆ ನನಗೆ. ಹಾಯ್ ಮಾಡಲ್ಲ. ಹಾಯ್ ಅಲ್ಲಿ ಹಾಯ್ ಹಾಯ್ ಹಾಯ್. ನಾನು ಹೊಳ ಅಂತ ಹೇಳಿದ್ದು ನಮ್ದು. ನಮ್ಮ ಅಪ್ಪಾಜಿ ಹಾಕಿದಾರೆ ಅಂತ ಹೇಳು. ಏನ್ ಸೀಕ್ರೆಟ್ ತೋರ್ಸೋ ಅಂತ ಬಂತ ನಮ್ಗೆ. ಸೀಕ್ರೆಟ್ ರಿವೀಲ್. ಓ ಈ ಸೀಕ್ರೆಟಾ? ಇದ ಸೀಕ್ರೆಟ್ ಎಂದು ವಿಡಿಯೋ ಮಾಡ್ತದ. ಹುಷಾರು, ಬೀಳ್ತೀಯ. ಜಂಪ್ ಜಂಪ್ ನೋಡಿ, ಇನ್ನು ಬೆಳಕಿದ್ರು ಕೂಡ ಚಂದ್ರ ಆಲ್ರೆಡಿ ಬಂದಿದ್ದಾನೆ.
ಚಂದ್ರ ಬಂದರೆ ನೇಚರ್ನ ಬಿಟ್ಟು ಹೋಗಕ್ಕೆ ಮನ್ಸ್ ಬರ್ತಿಲ್ಲ. ಬಟ್ ಅಲ್ಲಿ ಬಿಡ್ತಾ ಇಲ್ಲ, ಅವ್ರು ಕರೀತಿದ್ದಾರೆ, ಹೋಗ್ಲೇಬೇಕು. ಬನ್ನಿ ಹೋಗೋಣ. ಬರ್ರಿ ಬರ್ರಿ ಅಂತ ಅವ್ರು ಫೋರ್ಸ್ ಮಾಡ್ತಿರೋದ್ರಿಂದ ಹೋಗ್ತಾ ಇದೀವಿ. ಇನ್ನ ಸ್ವಲ್ಪ ಬಾಯ್ 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 ಬಾಯ್, ಆಮೇಲೆ ಸಿಗ್ತೀವಿ. ಮನೆ ಕಟ್ಟಕ್ಕಂತ ಮಾಡಿದ್ದು ಕೊಟ್ಟಿಗೆನ, ಬಟ್ ಅಲ್ಲಿ ಎಲ್ಲ ಗೊಂಜಾಳೆಲ್ಲ ಬೆಳೆದಿದ್ದೆಲ್ಲ ತಂದಿಟ್ಟಿದ್ದಾರೆ ನೋಡಿ. ಇಷ್ಟೊಂದು ರಾಶಿ ರಾಶಿ ಇದೆ ಇಲ್ಲ ಚೀಲ. ಮಾವಿನ ನೋಡಿ ಇಲ್ಲಿ ಕಾಯಿ ಎಷ್ಟೊಂದು ಹರಿದರ್ದು ಇಟ್ಟಿದ್ದಾರೆ. ಎಲ್ಲರೂ ಬ್ಲೆಸ್ ಮಾಡಿ ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗ್ಬೇಕು. ಇವರು ಫಾರ್ಮ್ ಓನರು, ಇವರೇ ಹೇಳ್ತಾರೆ ಹೇಳಿ. ನಾವು ರೈತರು, ನಾವೇ ಬೆಳೆದು ನಾವೇ ಮಾರ್ಕೆಟಿಗೆ ಬಿಟ್ಟು ಮಾರ್ತಿದ್ದೀವಿ. ಇದರಿಂದ ಒಳ್ಳೆ ಲಾಭ ಪಡ್ಕೊಂಡಿವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಮಾರ್ಕೆಟ್ ಚಾನಲ್ಸ್ ಎಲ್ಲಿ ಯಾವ ಕಡೆ ಮಾಡ್ತೀರಾ? ಮಾರ್ಕೆಟ್ ಅಲ್ಲೇ ಶಿಕಾರಿಪುರ ಲೋಕಲ್ ಅಲ್ಲೇ ಮಾಡ್ತೀವಿ. ಹೆಂಗ್ ಅಂದ್ರೆ ಎಷ್ಟು ಬಿಡ್ತಾವೆ ಏನು ಅದ್ರ ಬಗ್ಗೆ? ಅದು ಔಷಧಿ ಹೊಡೆದ್ರೆ ಚೆನ್ನಾಗಿ ಬಿಡ್ತಾವೆ. ಔಷಧಿ ಒಂದು ಗಿಡ 50 ಕ್ರೇಟ್ ಅಲ್ಲಿ ಮ್ಯಾಂಕೆಗೆ ಸಿಗುತ್ತೆ. ನಮಗೆ ಲಾಭದಾಯಕ ಆಗುತ್ತೆ. ಪ್ರತಿ ವರ್ಷ 25,000ಕ್ಕಿಂತ ಜಾಸ್ತಿ ಸಿಗುತ್ತೆ ಒಂದು ಮರದಿಂದ. ಇಂಥವು 5-6 ಮರ ಇದ್ರೆ ಎಕರೆಯಲ್ಲಿ 40 ಮರ ಇರ್ತಾವೆ. 40 ಮರಕ್ಕೆ ಕಮ್ಮಿ ಅಂದ್ರೆ 4 ರಿಂದ 5 ಲಕ್ಷ. ಯಾವ ವೆರೈಟಿ ಅಣ್ಣ? ಇದು ಪ್ಯೂರ್ ರಸ್ಪುರಿ ಅಂತ ಹೇಳ್ತೀವಿ. ರಸ್ಪುರಿ ಎಷ್ಟು ಎಕರೆ ಐತೆ ನಿಮ್ದು? ಇದು 1 ಎಕರೆ ಐತಿ. 1 ಎಕರೆ ಒಳಗೆ ಏನೇನ್ ಬೆಳೆದಿರಾ? 1 ಎಕರೆ ಒಳಗೆ ಬಾಳೆ ಮತ್ತೆ ಮಾವು, ಅಡಿಕೆ, ತೆಂಗು, ಶುಂಠಿ, ಆಮೇಲೆ ಸಾಗೋನಿ ಎಲ್ಲ ಬೆಳೆದ್ವಿ. ಆಮೇಲೆ ಮತ್ತು ಇದು ಫಾರ್ಮ್ ಹೌಸ್ ಬೇರೆ ಇದೆ. ಆ ಸೈಡ್ ಇದೆ ಅಲ್ಲ, ಬೋರ್ಡ್ ಐತೆ ನಾವು. ಇವರು ಬೆಂಗಳೂರಿಂದ ನೋಡಕ್ ಬಂದಾರೆ. ಮಳೆಯನ್ನು ಹೊಲಕ್ಕೆ ಬಂದಿದ್ದೀವಿ. ನಮಗೆ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗು, ರೋಡು ಎಲ್ಲ ನೋಡಿ ಸಾಕಾಗುತ್ತಿತ್ತು. ಇಲ್ಲಿ ಬಂದಮೇಲೆ ನ್ಯಾಚುರಲ್ ಬ್ಯೂಟಿ, ರಿಯಲ್ ಮ್ಯಾಂಗೋ ಸಿಗ್ತೈತಿ. ಅಲ್ಲೇ ಕೊಯ್ಕೊಂಡು ಅಲ್ಲೇ ಹಣ್ಣು ಮಾಡ್ಕೊಂಡು ತಿನ್ಬೋದು. ಅಲ್ಲಿ ಸಿಟಿಯಲ್ಲಿ ಹಂಗೆಲ್ಲ ಕಲರ್ ಹಾಕಿ ಕೊಡ್ತಾರೆ, ಅದನ್ನೇ ತಿನ್ಬೇಕು. ನೇಚರ್ ತುಂಬ ನೋಡಿ ತುಂಬ ಖುಷಿ ಆಯಿತು. ಇವರೆಲ್ಲ ನಮ್ಮ ಫ್ಯಾಮಿಲಿ ನೋಡಿ ತೋಟ, ಹೊಲ ಗದ್ದೆ ನೋಡಿ ತುಂಬ ಖುಷಿ ಆಯಿತು. ಇವರು ನಮ್ಮ ಫ್ಯಾಮಿಲಿ ಎಲ್ಲ ನಗ್ಸೋದಂದ್ರೆ ಜಾಸ್ತಿ ಇವರೇ. ಬರ್ರಿ ಆಂಟಿ ಬರ್ರಿ, ಏನ್ ನಿಮ್ಗೆ ಏನ್ ಬರುತ್ತೆ ಮಾತಾಡಿ. ಇವರು ಹೆಂಗಂಡ್ ಎನರ್ಜೆಟಿಕ್ ನಮ್ದು ಫ್ಯಾಮಿಲಿಯಲ್ಲಿ. ಫ್ಯಾಮಿಲಿ ಖುಷಿ ಕೊಡ್ತಾರೆ, ಇವರು ನಗಿಸ್ತಾರೆ. ಎಲ್ಲಿ ನಿಮ್ ಊರ್ ಯಾವ್ದು? ನೀವೇನ್ ಬೆಳಿತೀರಾ? ಏನ್ ಬೆಳಿತೀರಾ ನೀವು? ಇವ್ರು ನಮ್ಮ ಅಕ್ಕಾರು ಊರಿಂದ ಬಂದಾರ. ಅಲ್ಲ ಹೆಂಗ್ ತಿಂತದಾರ ನೋಡು ಅಷ್ಟ್ರು. ದಿಮಾಕ ಮಾಡಿದಿ ಅಮ್ಮ. ಇನ್ನೊಂದು ತಂಬ ಅನ್ಸುತ್ತೆ. ಅಂದರೆ ಹೊಲನೇ ಎಷ್ಟು ಬೆಟರು ಅಂದರೆ ಔಟ್ಸೈಡ್ ಸಿಟಿಗೆ ಹೋಗಿ ದುಡಿಯೋ ಬದಲು ಅಂದರೆ ಅನಿಸುತ್ತೆ. ಯಾಕಂದರೆ ಅಷ್ಟು ನೇಚರು ಎಷ್ಟು ಒಂಥರ ಮೈಂಡ್ ಫ್ರೀ ಆಗಿರುತ್ತೆ. ಅಂದರೆ ಈ ಥರ ಫ್ಯಾಮಿಲಿ ಎಲ್ಲ ಬಂದಾಗ ಅಂದರೆ ನಾವು ಹಾರ್ಟಿಕಲ್ಚರ್ ಓದಿರೋದ್ರಿಂದ ನಮಗೇನು ಎಕ್ಸ್ಪೀರಿಯೆನ್ಸು ಈ ಫೀಲ್ಡಿಗೆ ಹೋಗಿ ಅಥವಾ ನಮ್ಮ ಹೊಲ ಹೋಗಿ. ಅದೇ ಬೆಂಗಳೂರು ಸೈಡವ್ರು ಈ ಕಡೆ ಬಂದಾಗ ಒಂದು ಚಿಕ್ಕ ವಿಷಯನೂ ಎಷ್ಟು ಹ್ಯಾಪಿ ಪಡ್ತಾರೆ ಅಂತ ಈ ವಿಡಿಯೋದಾಗ ನೋಡ್ಬೋದು ನೀವು. ಒಂದು ಮಾವಿನ ಹಣ್ಣು ತಿನ್ನೋದಾಗಿರ್ಬೋದು, ಒಂದು ಎನ್ವಿರಾನ್ಮೆಂಟ್ ಪ್ರತಿಯೊಂದು ಒಂದು ಮೂಮೆಂಟ್ ಕೂಡ ಎಷ್ಟು ಎಂಜಾಯ್ ಮಾಡ್ತಾರೆ. ಅದೇ ಹಳ್ಳಿಯಲ್ಲಿರೋರಿಗೆ ಅಷ್ಟು ಅನ್ಸಲ್ಲ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಒಂಥರ ನೆಮ್ಮದಿಯಾಗಿರ್ತಾರೆ. ಇವಾಗ ಅವ್ರದ್ದು ಜಾಬು ಅದು ಇದು ಮಾಡಿ ಒಂದು ಸ್ವಲ್ಪನೂ ರೆಸ್ಟ್ಲೆಸ್ ಆಗಿರ್ತಾರೆ. ಅಂದರೆ ರೆಸ್ಟೇ ಇರೋಲ್ಲ ಜಾಸ್ತಿ. ಇವಾಗ ರೈತರು ಯಾವಾಗ ಬೇಕಾದರೂ ಮಲಗ್ಬೋದು, ಯಾವಾಗ ಬೇಕಾದರೂ ಗದ್ದೆಗೆ ಬರ್ಬೋದು, ಹಾಗಿರುತ್ತೆ. ಅವ್ರದ್ದು ಕರೆಕ್ಟ್ ಟೈಮ್ಸಿಗೆ ಹೋಗಬೇಕು, ಕರೆಕ್ಟ್ ಟೈಮ್ಸಿಗೆ ಬರಬೇಕು. ಒಂಥರ ಅದು ರಿಸ್ಟ್ರಿಕ್ಷನ್ ಲೈಫ್ ಆಗಿರ್ತೈತೆ. ಬೆಂಗಳೂರು ಜನ ಆಗಿರ್ಬೋದು, ಬೇರೆ ಸಿಟೀಲಿ ಜಾಬ್ ಮಾಡೋರಾಗಿರ್ಬೋದು, ಈ ಥರ ಬಂದಾಗ ಎಷ್ಟೋ ಅವ್ರಿಗೆ ಖುಷಿ ಅನಿಸುತ್ತೆ. ಅದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು.